ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕೋಟೆನಾಡು ಚಿತ್ರದುರ್ಗದ ನವೀನ್. ವಿಷಯ ಏನಪ್ಪಾ ಅಂದರೆ, ಹಿಂದೆ ನಮ್ಮ ಪೂರ್ವಜರು ಹಳ್ಳಿಗಳ ಕಡೆ ಹೊರಬೀಡು ಅನ್ನೋ ಹಬ್ಬನ ಮಾಡ್ಕೊಂಡು ಬರ್ತಾ ಇದ್ರಲ್ಲ, ಆ ಹಬ್ಬದ ಬಗ್ಗೆ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ನೋಡ್ಕೊಬನ್ನಿ. ಚಿತ್ರದುರ್ಗ 51, ಚಳ್ಳಕೆರೆ 21, ಪಾವಗಡ 64 ಕಿಲೋಮೀಟರ್. ಈ ನಗರಗಳಿಗೆ ಸಮೀಪವಿರುವಂಥ ಹಳ್ಳಿನೇ ನಮ್ಮ ಹಳ್ಳಿ, ಸೂರನ ಹಳ್ಳಿ. ಇವನಿಗೆ ಹೊರಬೀಡು ಅಂದರೆ ತುಂಬ ಇಷ್ಟ ಅಂತೆ. ಸುಮ್ಮನಿರೋ ಅಂದರೆ ಸುಮ್ಮನೆ ಹೊಡಿತಾ ಇದ್ದಾನೆ. ಕೋಳಿ ಅಂಗಡಿಯಿಂದ ಒಂದು ಕೋಳಿ ಹಿಡ್ಕೊಂಡು ಹೊರಬೀಡು ಮಾಡೋ ಜಾಗದ ಕಡೆ ಹೊರಟ್ವಿ. ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿ ಗಂಗಾ ದೇವತೆಯನ್ನು ಮುಗಿಸಿದ್ರು. ನಾವು ಭಾಗಿಯಾಗಿ ಅಲ್ಲಿ ಕೊಡೋ ಕಾಯಿ ಟಮಟನ ತಿಂದ್ವಿ. ತಿಂದು ಬರೋ ಅಷ್ಟರಲ್ಲಿ ನಮ್ಮ ಅಪ್ಪ ನಮ್ಮ ಅಣ್ಣ ಸೇರ್ಕೊಂಡು ಕೋಳಿ ಕುತ್ತಿಗೆನ ತಪ್ಸೇ ಬಿಟ್ಟಿದ್ರು. ಇತ್ತ ನೋಡೋಷ್ಟರಲ್ಲಿ ಬಿಸಿನೀರು ಕಾದಿದ್ವು. ಅದರಲ್ಲಿ ಕೋಳಿನ ಎದ್ದು ಪುಕ್ಕ ಕೂಡ ಕಿತ್ತಾಕಿದ್ರು. ನಮ್ಮ ರಫ್ರೋಜ್ ಕಟ್ ಮಾಡಿದ ಚಿಕನ್ ಜೊತೆ ಈ ಕೋಳಿನೂ ಕಟ್ ಮಾಡಿ ಮಿಕ್ಸ್ ಮಾಡಿದ್ವಿ. ಮಿಕ್ಸ್ ಮಾಡಿ ಕಬಾಬ್ ಮಾಡೋಕ್ಕೆ ಬಾಣಲಿಗೆ ಎಣ್ಣೆ ಒಯ್ದು ಒಲೆ ಮೇಲೆ ಇಟ್ಟೇ ಬಿಟ್ವಿ. ನನ್ನ ವೈಫ್ ಕಬಾಬ್ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿ ಅವಳನ್ನ ಕಬಾಬ್ ಮಾಡೋಕ್ಕೆ ಬಿಟ್ಟರು. ಸದ್ಯಕ್ಕೆ ಅವಳೇ ಅಡುಗೆ ಬಟ್ಟಿ. ನಮ್ಮ ದೊಡ್ಡಪ್ಪ ರಜನಿಕಾಂತ್ ಥರ ಬೀಡಿ ಹಚ್ಕೊಳಕ್ಕೆ ಹೋದ್ರು, ಆಗಲಿಲ್ಲ. ಕೊನೆಗೆ ಎಲ್ಲರೂ ಕೇಳಿದ್ರು ಅಂತ ರಿಂಗ್ ಹೊಗೆ ಬಿಡಕ್ಕೆ ಹೋದ್ರು. ಬಿಡಕ್ಕೆ ಹೋಗಿ ಅವ್ರು ಮೂಗಲ್ ಬಿಟ್ಟು ಸ್ಟೈಲ್ ನೋಡಿ ಎಲ್ಲರೂ ಫಿದಾದ್ರು. ಮಕ್ಕಳಂತೂ ತಮಟೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು. ಈ ಒಂದು ನಿಟ್ಟೆ ಮುಗಿಯೋದ್ರೊಳಗಡೆ ಅಡುಗೆ ರೆಡಿಯಾಗಿತ್ತು. ಅಡುಗೆಯ ಮೊದಲನೇ ಭಾಗನ ಒಂದು ಟಂಟಿ ಗಿಡದ ಬುಡಕ್ಕೆ ದೇವಸ್ಥಾನ ಕಟ್ಟಿ ಎಡೆನೋ ಇಟ್ಟು ಪೂಜೆನೂ ಮಾಡಾಯಿತು. ಇದು ನೋಡಿದ್ರೆ ಮೋಡ ಕವಿದ ವಾತಾವರಣ, ಮಳೆ ಆಗ್ಲೋ ಈಗಲೋ ಬರೋ ಥರ ಆಯಿತು. ಇನ್ನೇನು ಮಳೇಲಿ ನೆಂದೋಗ್ಬಿಡ್ತೀವಿ ಅಂತ ಎಲ್ಲನೂ ಗಂಟು ಮೂಟೆ ಕಟ್ಕೊಂಡು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟವರು ಸೀದಾ ನಮ್ಮೂರು ಎಂಟ್ರೆನ್ಸಲ್ಲಿರೋ ಮಾರಮ್ಮ ದೇವಿಗೆ ಬಂದು ಕೈ ಮುಗಿದು ಅವ್ರವ್ರ ಮನೆಗೆ, ಅವರು ನಮ್ಮ ಮನೆಗೆ ನಾವು ನಿರ್ಗಮಿಸಿದ್ವಿ. ಆದರೂ ಇವನು ಮಾಡಿದಷ್ಟು ಎಂಜಾಯ್ಮೆಂಟು ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಮಾಡಲಿಲ್ಲ. ಮತ್ತೆ ಹೋಗೋಣ ಅಂತ ಕೇಳ್ತಾನೆ. ಸ್ನೇಹಿತರೆ, ಈ ಹೊರಬೀಡು ಅನ್ನೋ ಹಿನ್ನೆಲೆಯ ಉದ್ದೇಶ ಏನು ಅಂತಂದರೆ, ಮನೆಗೆ ಅಂಟಿದ ಶನಿಯನ್ನು ದೂರ ಮಾಡೋದು ಮತ್ತು ಊರಿಗೆ ಅಂಟಿದ ಶಾಂತಿ ಮತ್ತು ನೆಮ್ಮದಿ ಮಾಡೋದು ಕಾಣುವಂಥದ್ದು. ಮತ್ತು ಊರಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಲೆಂದು ಈ ಒಂದು ಸಂಭ್ರಮವನ್ನು ಆಚರಣೆ ಮಾಡುತ್ತಾರೆ. ಇದು ಪೂರ್ವಜರು ಹಿಂದಿನಿಂದ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಅದನ್ನು ಈಗಲೂ ಕೂಡ ನಡೆಸಿಕೊಂಡು ಹೋಗುತ್ತಿದ್ದೇವೆ. ಈ ಒಂದು ಹೊರಬೀಡುಗೆ ಅನೇಕ ಹೆಸರುಗಳಿಂದ ಕರೆಯಲ್ಪಡುತ್ತಾರೆ. ಕಾಲ್ಶನಿ, ಗಿಡದ ದೇವರು, ಹೊರಬೀಡು ಮತ್ತು ಕೆಲವು ಕಡೆ ತೋಟದ ದೇವರು ಎಂದು ಕರೆಯುತ್ತಾರೆ. ಸ್ನೇಹಿತರೆ, ನಿಮ್ಮ ಊರುಗಳ ಕಡೆ ಯಾವ ಹೆಸರಿನಿಂದ ಕರೆಯುತ್ತೀರಾ ಎಂದು ತಿಳಿಸಿ ಮತ್ತು ನಿಮ್ಮ ಊರನ್ನು ಕಾಮೆಂಟ್ ಮಾಡಿ. ಧನ್ಯವಾದಗಳು.